ಆನೇಕಲ್ ತಾಲೂಕಿನ ಬ್ಯಾಗರದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಸಂದ್ರ ಅಗ್ರಹಾರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಕಾರ್ತಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಇನ್ನು ಕಾರ್ತಿಕ ದೀಪೋತ್ಸವ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ತಿಕ ದೀಪೋತ್ಸವ ಅಂಗವಾಗಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ನಂತರ ಹಣತೆಯನ್ನು ಹಚ್ಚಿದ ದೃಶ್ಯ ರೋಮಾಂಚನವಾಗಿತ್ತು. ಇನ್ನು ಹಣತೆಯನ್ನು ಹಚ್ಚಲು ಬೇಕಾದ ವ್ಯವಸ್ಥೆಯನ್ನು ದೇವಾಲಯದ ಆಡಳಿತ ಮಂಡಳಿಯವರು ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ನಾಗರತ್ನ ಕಾಂತರಾಜ್ ರವರು ಮತ್ತು ಲೇಟ್ ಪೂಜಾರಿ ಪರಶುರಾಮಯ್ಯರವರ ಮಗ ಪೂಜಾರಿ ಯಲ್ಲಪ್ಪರವರ ಕುಟುಂಬದವರು ಹಾಗೂ ಕಾಮಸಂದ್ರ ಅಗ್ರಹಾರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಿದ್ರು.
ಮೊದಲಿಗೆ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು. ಆನೇಕಲ್ ತಾಲೂಕಿನ ಕಂಸಂದ ಅಗ್ರಹಾರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಪೂಜೆ ಅಂತ ಹೇಳಿದ್ರೆ ಕಾರ್ತಿಕ ಸೋಮವಾರಗಳು, ಹಾಗಾಗಿ ಲಕ್ಷ ದೀಪಗಳಂತ ಮಾಡ್ತಾಯಿದ್ದಾರೆ. ಗ್ರಾಮಸ್ಥರಿಗೂ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೂ ಹಾಗೂ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರೋಂಥ ಭಕ್ತಾದಿಗಳಾಗಿರ್ಬೋದು, ಅಕ್ಕಪಕ್ಕ ಊರವರಾಗಿರ್ಬೋದು, ನನಗೇನು ಇಲ್ಲಿ ಖುಷಿ ಅಂತ ಹೇಳಿದ್ರೆ, ಈ ಯಲ್ಲಮ್ಮದು ಏನೇ ಒಂದು ಫಂಕ್ಷನ್ ಆಗಿರಲಿ ಎಲ್ಲರೂ ಬಂದು ಭಾಗವಹಿಸ್ತಾರೆ. ಹಾಗಾಗಿ ನಮ್ಮ ಕಂಸಂದ ಅಗ್ರಹಾರದ ಗ್ರಾಮಸ್ಥರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ತಿಕ ಸೋಮವಾರದಲ್ಲಿ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಇದ್ದೀನಿ. ಹಾಗೆಯೇ ನಾನು ಮುತ್ತನೂರು ಗ್ರಾಮಸ್ಥರ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಕಾರ್ತಿಕ ಸೋಮವಾರ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 18 ವರ್ಷ ಆಗಿತ್ತೇನೋ ನಂಗೆ ಮದುವೆಯಾಗಿ, ಒಂದು 20-27 ವರ್ಷ ಆಯಿತು. ಯಾವಾಗೂ ಅಲ್ಲಿ ಚಿನ್ಮತ್ತನ ದೇವಸ್ಥಾನದಲ್ಲಿ ಮಾಡ್ತಾಯಿದ್ರು. ನಾವು ಪೂಜೆಗೆ ಭಾಗಿಯಾಗ್ತಾಯಿದ್ರೆ, ಇನ್ನು ಇಲ್ಲೆಲ್ಲ ಇಷ್ಟೊಂದು ವಿಜೃಂಭಣೆ ಇನ್ಕಮ್ ಮಾಡ್ತಾಯಿದ್ದಾರಲ್ವ, ನಾನು ಯಾಕೆ ಮಾಡಬಾರ್ದು ಅಂತ ಸುಮಾರು ಕೊರತೆ ಇತ್ತು ನನಗೆ. ಅಲ್ಲಿ ಹೋದಾಗೆಲ್ಲ ಅನ್ಕೊತಾ ಇದ್ದೆ ನಾನು ಮುತ್ತನೂರು ಗ್ರಾಮದಲ್ಲಿ. ಆಮೇಲೆ ಫಸ್ಟು ನಾನು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದು ಬರೀ 9 ದೀಪ ಒಬ್ಬಳೇ ಪೂಜೆ ಮಾಡಲೇಬೇಕು. 9 ದೀಪ ಹಚ್ಚಿ ಹಣ್ಣು ಕಾಯಿ ಹೂವೆಲ್ಲ ತೊಗೊಂಬಂದು ಯಾರಿಗೂ ಗ್ರಾಮಸ್ಥರಿಗೂ ಹೇಳಲಿಲ್ಲ. ಫಸ್ಟ್ ಟೈಮು ಮಾಡೋಣ ಅಂದ್ಬಿಟ್ಟು ಒಂದು 18 ವರ್ಷ ಆಯಿತು. ಆ 9 ದೀಪ ತಂದು ಅಮ್ಮನಿಗೆ ಸೇವೆ ಸಲ್ಲಿಸ್ಬಿಟ್ಟು, ಅಮ್ಮ ಈ 9 ದೀಪ ಇವತ್ತು ಹಚ್ಚಿದ್ದೀನಿ, ಈ 9 ದೀಪನ ಅದೆಷ್ಟು ದೀಪ ನೀನು ಮಾಡ್ತೀಯ, ನಿನ್ನ ಶಕ್ತಿ ಏನಾಯಿತು ನನಗೆ ತೋರಿಸ್ಕೊಡಮ್ಮ ಅಂತ ನಾನು ಆವತ್ತು ಬೇಡ್ಕೊಂಡೆ 18 ವರ್ಷದಿಂದ. ಆ 9 ದೀಪ ಇವತ್ತು ಲಕ್ಷ ದೀಪ ಥರ ಅಲ್ಲಿಂದ ಗ್ರಾಮಸ್ಥರು ಆಗಿರ್ಬೋದು ಎಲ್ಲರಿಗೂ ನನಗೆ ಏನು ಇಷ್ಟ ಅಂದರೆ, ಆ 9 ದೀಪ ಹಚ್ಚಿ ನಾನು ಇಲ್ಲಿ ವರ್ಷ ಇಲ್ಲಿ ಹಚ್ಚಿದಾಗಲ್ಲೂ ನಮ್ಮ ಮುತ್ತನೂರು ಚಿನ್ಮತ್ತನ ದೇವ್ರನ್ನೇ ನೆನೆಸ್ಕೊಂಡೇ ನಾನು ಹಚ್ಚೋದಿಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ನೋಡಿ ಕಲ್ಕೊಂಡು ನಾನು ಇವತ್ತು ಆ 9 ದೀಪ ಏನಾಗೈತೆ ಅಂದರೆ ಲಕ್ಷ ದೀಪ ಆಗಿದೆ. ಬಂದಿರೋ ಭಕ್ತಾದಿಗಳಾಗಿರ್ಬೋದು, ಸುತ್ತಮುತ್ತ ಊರುಗಳವರಾಗಿರೋದು, ಅವ್ರಿಗೆಲ್ಲ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ಕಂಸಂದ್ರ ಅಗ್ರಹಾರ ಗ್ರಾಮದಲ್ಲಿ ಇವತ್ತಿನ ಕಾರ್ತಿಕ ಕೊನೆಯ ಸೋಮವಾರ ಆಗಿರೋದ್ರಿಂದ ಮತ್ತು ಲಕ್ಷ ದೀಪಗಳು ಅಂತೇಳ್ಬಿಟ್ಟು ನಮ್ಮ ಗ್ರಾಮದ ಯಲ್ಲಮ್ಮ ದೇವಸ್ಥಾನದಲ್ಲಿ ದೀಪೋತ್ಸವಗಳನ್ನು ಹಂಚ್ಕೊಂಡಿದ್ದೀವಿ. ನಮ್ಮ ಗ್ರಾಮಸ್ಥರು ಪ್ರತಿಯೊಬ್ಬರು ಎಲ್ಲರೂ ಬಂದು ಈ ಗ್ರಾಮದಲ್ಲಿ ಯಲ್ಲಮ್ಮ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸಿ. ಈ ದಿನ ಕಂಸಂದ್ರ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಆಚರಿಸ್ತಿದ್ದೇವೆ. ಈ ಗ್ರಾಮದಲ್ಲಿ ಖುಷಿ ಏನಂದರೆ, ಯಾವುದೇ ಜಾತಿ ಧರ್ಮ ಇಲ್ದಿರ ಎಲ್ಲರೂ ಬಂದು ಒಕ್ಕೂಟಾಗಿ ಎಲ್ಲ ಸೇರಿ ಲಕ್ಷ ದೀಪನ ಆಚರಿಸ್ತಾರೆ. ಆ ತಾಯಿ ಲಕ್ಷ ದೀಪ ಏನಕ್ಕೆ ಆಚರಿಸ್ತೀವಿ ಅಂದರೆ ಕತ್ಲಿಂದ ಬೆಳಕಕ್ಕೆ ಹೋಗೋಕ್ಕೆ. ಸೊ ಆ ತಾಯಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಎಲ್ಲರೂ ಕತ್ತಲಿಂದ ಬೆಳಕಕ್ಕೆ ಹೋಗಿ ತಮ್ಮ ಜೀವನದಲ್ಲಿ ಬೆಳಕನ್ನು ಮೂಡಿಸ್ಲಿ ಅಂತ ಬೇಡ್ಕೊತೀನಿ. ಧನ್ಯವಾದ.